ಮಳೆ ಸುರಿಯುತ್ತಿದ್ದ ಆ ಸಂಜೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಆ ಸಣ್ಣ ಚಹಾ ಅಂಗಡಿ ಮಾತ್ರ ಅಲ್ಲಿ ಜೀವಂತವಾಗಿತ್ತು. ಜನರು ಓಡಾಡುತ್ತಿದ್ದರು. ಆದರೆ ಆ ಅಂಗಡಿಯ ಒಳಗೆ ಕುಳಿತಿದ್ದ ಮಹೇಶ್ ಮಾತ್ರ ಕಾಲವೇ ನಿಂತಂತೆ ಕಾಣುತ್ತಿದ್ದ. ಅವನ ಕಣ್ಣಲ್ಲಿ ಖಾಲಿತನ, ಕೈಯಲ್ಲಿ ಹಳೆಯ ಫೋಟೋ. ಅದು ಅವಳ ಫೋಟೋ. ಮೀರಾ. ಇವಳು ನಿನ್ನ ಹೆಂಡತಿ ಅಲ್ವಾ ಎಂದು ಚಹಾ ಅಂಗಡಿ ಮಾಲೀಕ ಕೇಳಿದ. ಮಹೇಶ್ ಸಣ್ಣ ನಗು ಬೀರಿದ. ಹೌದು, ಆದರೆ ಈಗ ನೆನಪು ಮಾತ್ರ. ಅವನ ಮನಸ್ಸು ಹಳೆಯ ದಿನಗಳಿಗೆ ಹಿಂತಿರುಗಿತು. ಮಹೇಶ್ ಮತ್ತು ಮೀರಾ ಮೊದಲ ಬಾರಿಗೆ ಕಾಲೇಜಿನಲ್ಲಿ ಭೇಟಿಯಾದರು. ಅವಳು ಸದಾ ನಗುವ ಮುಖ, ಎಲ್ಲರಿಗೂ ಸಹಾಯ ಮಾಡುವ ಹೃದಯ. ಅವನಿಗೆ ಆ ನಗು ತುಂಬ ಇಷ್ಟವಾಯಿತು. ನಿಧಾನವಾಗಿ ಸ್ನೇಹವು ಪ್ರೀತಿಗೆ ತಿರುಗಿತು. ನೀನು ಇಲ್ಲದೆ ನಾನು ಇರೋಕ್ಕಾಗಲ್ಲ ಮಹೇಶ್ ಎಂದಾಗ ಅವನ ಹೃದಯ ತುಂಬಿ ತುಳುಕಿತು. ನಾನು ಮೀರಾ, ನೀನು ನನ್ನ ಜೀವ. ಅವರ ಪ್ರೀತಿ ಸರಳವಾಗಿತ್ತು, ಆದರೆ ನಿಜವಾಗಿತ್ತು. ಕುಟುಂಬಗಳ ವಿರೋಧದ ನಡುವೆಯೂ ಅವರು ಮದುವೆಯಾದರು. ಚಿಕ್ಕ ಮನೆ, ಕಡಿಮೆ ಹಣ, ಆದರೆ ತುಂಬ ಸಂತೋಷ. ಪ್ರತಿ ಬೆಳಿಗ್ಗೆ ಮೀರಾ ಅವನಿಗೆ ಕಾಫಿ ಕೊಡುತ್ತಿದ್ದಳು. ಇದು ಕುಡಿದು ಹೋಗು, ದಿನ ಚೆನ್ನಾಗಿರುತ್ತೆ ಎಂದು ನಗುತ್ತಿದ್ದಳು. ಅವಳ ನಗುವೇ ಅವನ ಶಕ್ತಿಯಾಗಿತ್ತು. ಒಂದು ದಿನ, ಮಹೇಶ್, ನನಗೆ ಸ್ವಲ್ಪ ತಲೆನೋವು ಆಗ್ತಿದೆ, ಮೀರಾ ನಿಧಾನವಾಗಿ ಹೇಳಿದಳು. ಓಕೆ, ಆಸ್ಪತ್ರೆಗೆ ಹೋಗೋಣ ಎಂದನು. ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದ ನಂತರ ಡಾಕ್ಟರ್ ಹೇಳಿದ ಮಾತು ಅವರ ಬದುಕನ್ನೇ ಬದಲಿಸಿತು. ಬ್ರೈನ್ ಟ್ಯೂಮರ್. ಅದು ತುಂಬ ಗಂಭೀರ. ಮಹೇಶಿಗೆ ಜಗವೇ ಕುಸಿದಂತೆ ಆಯಿತು. ಇಲ್ಲ ಇಲ್ಲ ಡಾಕ್ಟರ್, ಅವಳಿಗೆ ಏನೂ ಆಗೋದಿಲ್ಲ ಎಂದು ಕಣ್ಣೀರು ಹಾಕಿದ. ಮೀರಾ ಮಾತ್ರ ಶಾಂತವಾಗಿದ್ದಳು. ಮಹೇಶ್, ನಾನು ಇದ್ದಾಗ ಮಾತ್ರ ಅಲ್ಲ, ನಾನು ಇಲ್ಲದಿದ್ದರೂ ನೀನು ಬಲವಾಗಿ ಇರು. ನೀನು ಎಲ್ಲಿಗೆ ಹೋಗ್ತೀಯ ಮೀರಾ? ನಾನು ಇದ್ದೇನಲ್ವಾ ಎಂದು ಅವಳ ಕೈ ಹಿಡಿದ. ಚಿಕಿತ್ಸೆ ಶುರುವಾಯಿತು. ಹಣದ ಸಮಸ್ಯೆ, ನೋವು, ಅನಿಶ್ಚಿತತೆ ಎಲ್ಲವೂ ಸೇರಿ ಜೀವನ ಕಠಿಣವಾಯಿತು. ಮಹೇಶ್ ತನ್ನ ಕೆಲಸವನ್ನು ಬಿಟ್ಟು ಅವಳ ಜೊತೆ ಇದ್ದ. ಮನೆ ಮಾರಿದ, ಚಿನ್ನ ಮಾರಿದ, ಆದರೆ ಅವಳನ್ನು ಉಳಿಸಬೇಕೆಂದೇ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟ. ಒಂದು ರಾತ್ರಿ, ಮಹೇಶ್, ಮೀರಾ ನಿಧಾನವಾಗಿ ಕರೆದಳು. ಹೌದು ಮೀರಾ, ಹೇಳು, ನನಗೆ ಒಂದು ಮಾತು ಕೊಡ್ತೀಯಾ? ಏನಾದರೂ ಕೊಡುತ್ತೇನೆ ಎಂದ. ನಾನು ಇಲ್ಲದಿದ್ದರೂ ನೀನು ಮತ್ತೆ ನಗಬೇಕು ಎಂದಳು. ಮಹೇಶ್ ತಲೆ ಆಡಿಸಿದ. ಆದರೆ ಮನಸ್ಸಿನಲ್ಲಿ ಗೊತ್ತಿತ್ತು, ಅದು ಸಾಧ್ಯವಿಲ್ಲ ಎಂದು. ಕೆಲವು ದಿನಗಳ ನಂತರ ಮೀರಾ ಕಣ್ಣು ಮುಚ್ಚಿದಳು. ಆಸ್ಪತ್ರೆಯ ಮೌನ, ಮಹೇಶನ ಕೂಗು, ಮೀರಾ, ಒಮ್ಮೆ ಕಣ್ಣು ತೆರೆ, ನಾನು ಇಲ್ಲೇ ಇದ್ದೇನೆ. ಆದರೆ ಅವಳು ಹೋಗಿದ್ದಳು. ಇದಾದ ಮೇಲೆ ಮಹೇಶನ ಜೀವನ ಖಾಲಿಯಾಗಿತ್ತು. ಅವನು ಒಬ್ಬನೇ ಉಳಿದ.
ಪ್ರತಿದಿನ ಅವಳ ನೆನಪು, ಅವಳ ಮಾತು, ಅವಳ ನಗು. ಆ ಚಹಾ ಅಂಗಡಿಯಲ್ಲಿ ಕುಳಿತು ಅವನು ಫೋಟೋ ನೋಡುತ್ತಿದ್ದ. ಒಂದು ದಿನ ಒಬ್ಬ ಸಣ್ಣ ಹುಡುಗಿ ಅವನ ಬಳಿ ಬಂತು. ಅಂಕಲ್, ನೀವು ಯಾಕೆ ಅಳ್ತಿದ್ದೀರಾ ಎಂದು ಕೇಳಿದಳು. ಮಹೇಶ್ಗೆ ಅಚ್ಚರಿಯಾಯಿತು. ನಾನು ಅಳ್ತಿಲ್ಲ ಮಗಳೇ ಎಂದ. ಸುಳ್ಳು, ನಿಮ್ಮ ಕಣ್ಣು ಹೇಳ್ತಿದೆ. ಅವಳ ಮಾತು ಅವನ ಹೃದಯಕ್ಕೆ ತಾಕಿತು. ನನಗೆ ಅಮ್ಮ ಇಲ್ಲ ಎಂದು ಹುಡುಗಿ ಹೇಳಿದಳು. ಮಹೇಶ್ ನಿಂತುಬಿಟ್ಟ. ನಾನು ಪ್ರತಿದಿನ ಇಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ. ಯಾರಾದರೂ ನನ್ನ ಜೊತೆ ಮಾತನಾಡ್ತಾರಾ ಅಂತ ಎಂದಳು. ಆ ಕ್ಷಣದಲ್ಲಿ ಮಹೇಶ್ಗೆ ಮೀರಾಳ ಮಾತು ನೆನಪಾಯಿತು. ನಾನು ಇಲ್ಲದಿದ್ದರೂ ನೀನು ನಗಬೇಕು ಎಂಬ ಮಾತು. ಆ ದಿನದಿಂದ ಮಹೇಶ್ ಆ ಹುಡುಗಿಯ ಜೊತೆ ಮಾತನಾಡಲು ಶುರು ಮಾಡಿದ. ಅವಳಿಗೆ ಊಟ ಕೊಡುತ್ತಿದ್ದ. ಶಾಲೆಯ ಎಲ್ಲ ಖರ್ಚನ್ನು ನೋಡಿಕೊಂಡ. ಅವಳ ನಗು ಮತ್ತೆ ಅವನ ಜೀವನಕ್ಕೆ ಬೆಳಕು ತಂದಿತು. ನಿನ್ನ ಹೆಸರೇನು ಎಂದು ಹುಡುಗಿಯತ್ರ ಮಹೇಶ್ ಕೇಳಿದ. ಮೀರಾ ಎಂದು ಹೇಳಿದಳು. ಮಹೇಶ್ ಕಣ್ಣೀರು ಹಾಕಿದ. ಆದರೆ ಈ ಬಾರಿ ಅದು ದುಃಖದ ಕಣ್ಣೀರು ಅಲ್ಲ. ಕಾಲ ಕಳೆಯಿತು. ಮಹೇಶ್ ಆ ಹುಡುಗಿಯನ್ನು ದತ್ತು ತೆಗೆದುಕೊಂಡ. ನೀನು ನನ್ನ ಮಗಳು, ನಾನು ನಿನ್ನ ಅಪ್ಪ ಎಂದನು. ನಿಜವಾ ಎಂದು ಮೀರಾ ಕೇಳಿದಳು. ಹೌದು, ಈಗ ನನಗೆ ಮತ್ತೆ ಜೀವನ ಸಿಕ್ಕಿದೆ. ಒಂದು ದಿನ ಆ ಹಳೆಯ ಫೋಟೋ ಮುಂದೆ ನಿಂತು ಮಹೇಶ್ ಹೇಳಿದ. ಮೀರಾ, ನೀನು ಹೇಳಿದ ಮಾತು ನಾನು ಉಳಿಸಿಕೊಂಡೆ. ನಾನು ಮತ್ತೆ ನಗ್ತಿದ್ದೇನೆ. ಅದು ನಿನ್ನಿಂದ. ಗಾಳಿಯಲ್ಲಿ ಒಂದು ಸಣ್ಣ ಸ್ಪರ್ಶ, ಅವಳು ಇದ್ದಂತೆ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಹೇಗನಿಸಿತ್ತು ಕಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಕೂಡ ಕೊಡುವುದನ್ನು ಮರಿಬೇಡಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.